ನಮಸ್ಕಾರ ಎಲ್ಲರಿಗೂ. ಮೊಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ನೆಚ್ಚಿನ ಗೆಳತಿ ವಿನುತಾಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಗೆಳತಿಯ ಬರ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡಿ ಬನ್ನಿ. ಫ್ರೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಂದ್ರೇ ಒಂದು ಖುಷಿ ಅಲ್ವಾ? ಅದರಲ್ಲೂ ಯಾವ ಗಿಫ್ಟ್ ಕೊಟ್ಟರೆ ಫ್ರೆಂಡಿಗೆ ಖುಷಿ ಆಗತ್ತೆ ಅಂತ ತುಂಬ ಪ್ಲ್ಯಾನ್ ಮಾಡಿ ಗಿಫ್ಟ್ ಕೂಡ ಪ್ಯಾಕ್ ಮಾಡಿಸ್ಕೊಂಡ್ವಿ. ಇದನ್ನು ಅವ್ರಿಗೊಂದು ಮೆಮೊರೇಬಲ್ ಇವೆಂಟ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿತ್ತು. ವಿನುತಾಗೋಸ್ಕರ ನಾವು ಬರ್ಡೇ ಕೇಕ್ ತಂದಿದ್ದೀವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಂಗೆ ಸೈಲೆಂಟಾಗಿ ನಾವೆಲ್ಲರೂ ಅವ್ರ ಮನೆ ಹತ್ರ ಹೋದ್ವಿ. ನಮ್ಮ ಮುದ್ದು ಕೂಸು ಕೂಡ ಆಂಟಿಗೆ ನಾನು ಸರ್ಪ್ರೈಸ್ ಮಾಡ್ತೀನಿ ಅಂತ ಪುಟ್ ಕಾಲಲ್ಲೇ ಓಡ್ಕೊಂಡು ಬಂದ್ಲು. ಇನ್ನು ಅವ್ರ ಮನೆ ಸೆಕೆಂಡ್ ಫ್ಲೋರಲ್ಲಿತ್ತು. ಶಬ್ದ ಮಾಡದಿರೋ ಥರ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಕಳ್ಳರ ಥರ ನಿಧಾನವಾಗಿ ಮಾಡಿ ಮೇಲ್ಗಡೆ ಹೋದ್ವಿ. ಹೇಗಾದರೂ ಮಾಡಿ ಅವ್ರನ್ನ ಮೇಲೆ ಕರೆಸ್ಕೊಳ್ಳೇಬೇಕು ಅಂತ ನೋಡಿ ನಮ್ಮ ಫ್ರೆಂಡ್ ಪಡ್ತಾ ಇರೋ ಕಷ್ಟನ. ಹತ್ಕೊಂಡು ನಕ್ಕೊಂಡು ಬಿದ್ಕೊಂಡು ಎದ್ಕೊಂಡು ಏನೇನೋ ಪ್ರಯತ್ನ ನಡೀತು. ಮೇಲ್ಗಡೆ ಬಂದು ನಮ್ಮ ವಿನುತಾ ರಿಯಾಕ್ಷನ್ ನೋಡಿ ನಾವು ಮಾಡಿದ್ದು ಈ ತರಲೆ ಕೆಲಸಕ್ಕೆ ವಿನೋದ ಕೋಲ್ ತಗೊಂಡು ಹೊಡಿಯೋದೊಂದೇ ಬಾಕಿ ಇತ್ತು. ಅವರಿಗೆ ಎಷ್ಟು ಸರ್ಪ್ರೈಸ್ ಆಯಿತು ಅಲ್ವೋ ಗೊತ್ತಿಲ್ಲ, ನಮ್ಮ 2 ಮುದ್ದು ಮಕ್ಕಳಂತೂ ತುಂಬ ಹೆದರ್ಬಿಟ್ಟಿದ್ರು. ಅಷ್ಟು ಜೋರು ಗಲಾಟೆ ಮಾಡಿದ್ವಿ ನಾವು. ಮಕ್ಕಳನ್ನ ಸಮಾಧಾನ ಮಾಡೋದಕ್ಕೆ ಅಮ್ಮಂದರು ಏನೆಲ್ಲ ಸರ್ಕಸ್ ಮಾಡಬೇಕಲ್ವಾ? ಇನ್ನು ನಮ್ಮ ಬರ್ತ್ಡೇ ಗರ್ಲು ಎಲ್ಲರಿಗೋಸ್ಕರ ಚಾಕ್ಲೇಟ್ನ ತಂದು ಹಂಚಿದ್ರು. ನಮ್ಮೆಲ್ಲರಿಗಂತೂ ಸ್ಕೂಲ್ ಟೈಮೇ ನೆನಪಾಗ್ತಾ ಇತ್ತು. ಇನ್ನು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಅವ್ರ ಕೈಲೇ ಕೇಕ್ ಬಾಕ್ಸ್ನ ಓಪನ್ ಮಾಡೋದಕ್ಕೆ ಅಂತ ಕೊಟ್ವಿ. ಗೊತ್ತಿಲ್ಲದೇನೋ ನಾವು ತಂದಿದ್ದ ಕೇಕು ಮತ್ತು ಅವ್ರ ಡ್ರೆಸ್ಸು ಒಂದೇ ಥರ ಇತ್ತು. ಮ್ಯಾಚಿಂಗ್ ಆಗಿತ್ತು ಅಂತ ನಮ್ಮ ಫ್ರೆಂಡ್ ರೇಗಿಸ್ತಿದ್ರು. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಕಾಲೆಳೆಯೋ ಪ್ರೋಗ್ರಾಮ್ ಅಂತೂ ನಿಲ್ಲೋದೇ ಇಲ್ಲ. ನನ್ನ ತಲೆಗೆ ಬೇರೆ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಪ್ಪ, ನೀವು ವಿಡಿಯೋ ಬೇರೆ ಮಾಡ್ತಿದ್ದೀರಾ. ತಲೆಗೆ ಎಣ್ಣೆ ಹಾಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಬಿಡಿ ವಿನುತಾ, ಹೊಟ್ಟೆಗೆ ಹಾಕೊಂಡ್ರೆ ಕಷ್ಟ. ಇನ್ನು ಬರ್ತ್ಡೇಗೆ ಅಂತ ನಾವು ಪ್ಲಾನ್ ಮಾಡಿ ತಂದಿದ್ದು ಪೇಸ್ಟ್ರಿ. ಇದು ರಸ್ಮಲೈ ಹಾಗೆ ಬಾದಾಮ್ ಪೀಸಸ್ನ ಮೇಲ್ಗಡೆ ಹಾಕಿರ್ತಾರೆ. ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್. ಕೇಕ್ ಮೇಲೆ ಮುತ್ತು ಪೋಣಿಸ್ದಾಗೆ ಅವ್ರ ಹೆಸರನ್ನ ನೀಟಾಗಿ ಬರೆಸಿದ್ವಿ. ನಕ್ಕು ಸಾಕಾಗಿ ನಮ್ಮ ಅನ್ಲಿಮಿಟೆಡ್ ಮಾತಿಗೆ ಒಂದು ಬ್ರೇಕ್ ಕೊಟ್ಟು ಕೇಕ್ ಕಟಿಂಗ್ನ ಬರ್ತ್ಡೇ ಸಾಂಗ್ ಜೊತೆ ಸ್ಟಾರ್ಟ್ ಮಾಡಿದ್ವಿ. ವಿನೋದಾಗೆ ಬ್ಯೂಟಿಫುಲ್ ಆದಂಥ ಕೇಕ್ ಮೇಕಪ್ ಕೂಡ ಮಾಡಿದ್ವಿ. ನೋಡಿ ಮೇಕಪ್ಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ. ವಿನೋದಾ, ದ ಬ್ಯೂಟಿಫುಲ್ ಮೇಕಪ್ ಡನ್ ಬೈ ಇಂದು. ಶಿ ಇಸ್ ಲುಕಿಂಗ್ ವೆರಿ ಪ್ರಿಟಿ. ಕೇಕ್ನ ಸ್ಮಾಲ್ ಪೀಸಸ್ ಮಾಡಿ ಹಂಚೋ ಗ್ಯಾಪಲ್ಲಿ ನಮ್ಮ ಸೌಮ್ಯ ಡೈಲಾಗ್ ನೋಡಿ.
ಓಪನ್ ಮಾಡಿ ಅದು ಬ್ರೆಡ್ ಆಮೇಲೆ ಫಸ್ಟ್ ಚೀಸ್ ಯಾರು ಕೊಡ್ತೀರಾ ಏನೋ ಹೇಳಿದ್ ಮಾತೊಂದು ಕೇಳಲ್ಲ ಫಾರ್ ದ ಗಿಫ್ಟ್ ಕಲರ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಐ ಲೈಕ್ ಇಟ್ ಸೋ ಮಚ್ ಮೊದಲೇ ಸಣ್ಣ ಇರೋ ನಮ್ಮ ವಿನೋದ ಗಿಫ್ಟ್ ಓಪನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದ್ರು ಅಷ್ಟೊಂದು ಪ್ಯಾಕಿಂಗ್ ಮಾಡಿಸಿದ್ವಿ ನಾವು ಇನ್ನು ಒಂದು ನಾಟಿ ಸ್ಟೈಲ್ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಹೊರಟಿದ್ದ ಜಾಗ ನ್ಯೂ ಪ್ರಶಾಂತ್ ಹೋಟೆಲ್ ಇದು ಬನಶಂಕರಿ 3rd ಸ್ಟೇಜ್ ಕತ್ರಗುಪ್ಪೆ ಸಿಗ್ನಲಲ್ಲಿ ಲೊಕೇಟ್ ಆಗಿದೆ ನಾವು ಎಂಟ್ರೆನ್ಸ್ ಹತ್ರ ಹೋಗ್ತಿದ್ದಾಗೆ ಬಿರಿಯಾನಿ ಸ್ಮೆಲ್ಲು ಘಮ ಅಂತಿತ್ತು ಅಲ್ಲೇ ಬಾಯಲ್ಲಿ ನೀರು ಬರೋಕ್ಕೆ ಶುರುವಾಯಿತು ಅಂತ ಅಂದ್ಕೊಳ್ಳಿ ಎಲ್ಲರಿಗೂ ಮುಂಚೆ ನಮ್ಮ ನವ್ಯ ಎಲೆನ ಕುಟ್ಟಿ ರೆಡಿ ಆಗಿಬಿಟ್ಟಿದ್ರಪ್ಪ ಇನ್ನು ನಮ್ಮ ಸೆಲ್ಫಿ ಕ್ವೀನ್ ಸೌಮ್ಯ ಎಷ್ಟೊತ್ತಿಗೆ ಬಿರಿಯಾನಿ ಬರುತ್ತೋ ಅಂತ ಕಾಯ್ತಿರೋ ವೀಣಾ ನನ್ನನ್ನು ಎಲ್ಲೋ ಕರ್ಕೊಂಬಂದ್ಬಿಟ್ಟಿದಾರಲ್ಲಪ್ಪ ಅಂತ ಕಳೆದೋಗಿದ್ದ ನಮ್ಮ ಅವಿ ಚಂದದ ನಿದ್ದೆಯಲ್ಲಿ ತೇಲ್ತಿದ್ಲು ನಮ್ಮ ಪುಟ್ಟ ಕೂಸು ಎವ್ಲಿನ್ ಇನ್ನು ನಮ್ಮ ಗ್ರೂಪಲ್ಲಿ ಚಿಕನ್ ತಿನ್ನೋರು ಕೆಲವರಾದರೆ ಮಟನ್ ತಿನ್ನೋರು ಇನ್ನು ಕೆಲವರು ಭಾರಿ ಡಿಸ್ಕಷನ್ಸೊಂದಿಗೆ ನಾವು ವೆರೈಟಿ ಫುಡ್ ಕೂಡ ಆರ್ಡರ್ ಮಾಡಿದ್ವಿ ಬಾಳೆ ಎಲೆಯಲ್ಲಿ ತಿನ್ನೋ ನಾನ್ ವೆಜ್ ಟೇಸ್ಟು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಹಾಗೆ ಪ್ಲೇಸ್ ಕೂಡ ನೀಟ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಆಗಿದೆ ನಾವು ಅಕ್ಕಿ ರೊಟ್ಟಿ ಜೊತೆಗೆ ಕೀಮಾ ಗೊಜ್ಜನ್ನ ಆರ್ಡರ್ ಮಾಡಿದ್ವಿ ಎರಡೂ ಸಖತ್ ಸ್ಪೈಸಿಯಾಗಿತ್ತು ಹಾಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತಿಂತಾ ಇದ್ರೆ 1 2 3 ಅಂತ ಅಕ್ಕಿ ರೊಟ್ಟಿ ಖಾಲಿ ಆಗ್ತಾನೇ ಇತ್ತು ಈ ಗ್ಯಾಪ್ನಲ್ಲಿ ನಮ್ಮ ಹೀರೋ ಆ್ಯಕ್ಟಿಂಗ್ ನೋಡಿ ಎಷ್ಟು ಚಂದ ಅಲ್ಲ ಮುದ್ದು ಮಕ್ಕಳ ತುಂಟಾಟ ಇನ್ನು ಆನಿಯನ್ಸ್ ಮೇಲೆ ಸ್ವಲ್ಪ ಸಾಲ್ಟ್ ಸ್ವಲ್ಪ ಪೆಪ್ಪರ್ ಹಾಕಿ ಒಂದು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ತಿಂದರೆ ಸೂಪರು ನೀವು ಯಾರಾದರೂ ಇದನ್ನು ಇದುವರೆಗೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಎಷ್ಟು ಟೇಸ್ಟ್ ಆಗಿರತ್ತೆ ಅಂತ ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಚಿಕನ್ ಕಬಾಬ್ ಇದರ ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ಎರಡೂ ತುಂಬ ಕ್ರಂಚಿಯಾಗಿ ಮೈಲ್ಡ್ ಸ್ಪೈಸಿ ಜೊತೆ ಸಖತ್ತಾಗಿತ್ತು ನೀಟಾಗಿ ಎಲ್ಲದನ್ನೂ ಡ್ರೈ ರೋಸ್ಟ್ ಮಾಡಿ ಚಿಲ್ಲಿ ಹಾಗೂ ಗಾರ್ಲಿಕ್ನ ಮೇಲೆ ಗಾರ್ನಿಷ್ ಮಾಡಿ ತಂದುಕೊಟ್ಟಿದ್ರು ಎಲ್ಲ ಡಿಶಸ್ಸು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇದರ ಜೊತೆಗೆ ನಾವು ಮಟನ್ ಹಾಗೆ ಚಿಕನ್ ಬಿರಿಯಾನಿನ ಕೂಡ ಆರ್ಡರ್ ಮಾಡಿದ್ವಿ ಪ್ರೈಸಿಗೆ ತಕ್ಕಂತೆ ಕ್ವಾಂಟಿಟಿನೂ ಭಾರಿ ಇತ್ತು ಒಂದು ರೀಸನಬಲ್ ಪ್ರೈಸಲ್ಲಿ ನೀವು ಯಾರಾದರೂ ನಾಟಿ ಸ್ಟೈಲ್ ನಾನ್ ವೆಜ್ ತಿನ್ನಬೇಕು ಅನ್ನೋ ಹಂಗಿದ್ರೆ ಈ ಪ್ಲೇಸ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ ಇನ್ನು ಸೋಡಾ ಕುಡಿದೆ ನಾನ್ ವೆಜ್ ಎಂಡ್ ಆಗೋದಾದರೂ ಹೇಗೆ ಭಾರಿ ಬಿರಿಯಾನಿ ಭೋಜನನ ಜೀರ್ಣಿಸ್ಕೊಳ್ಳೋಕ್ಕೆ ಈ ಸ್ವೀಟ್ ಸಾಲ್ಟ್ ಲೈಮ್ ಸೋಡಾ ಬೇಕೇ ಬೇಕು ಬಹಳ ಜಾಗದಲ್ಲಿ ಇಲ್ಲ ಸಾಲ್ಟ್ ಜಾಸ್ತಿ ಹಾಕಿರ್ತಾರೆ ಅಥವಾ ಸ್ವೀಟ್ ಕಡಿಮೆ ಹಾಕಿರ್ತಾರೆ ಆದರೆ ಇಲ್ಲಿ ಮಾತ್ರ ಪರ್ಫೆಕ್ಟಾಗಿ ಕಂಬೈನ್ ಮಾಡಿ ಕೊಟ್ಟಿದ್ರು ಈ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್